ಐ ವೆಲ್ಕಮ್ ಟು ದ ಗಣೇಶ್ ಟೂರಿಸ್ಟ್. ಆರ್ ಸಿ ಬಿ ಗೆಲ್ತು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎನರ್ಜಿಯಾಗಿ ಗೆದ್ದರು ಗುರು. ಮೇನ್ ಗುರು ಇರೋ ಟಾಸ್ ಗೆದ್ದೆ ಒಳ್ಳೆ ಆಯ್ಕೆ ಮಾಡಿಕೊಂಡ್ರು, ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಲಿಲ್ಲ, ಒಂದು ಆವ್ರೇಜ್ ಬೌಲಿಂಗ್ ಮಾಡಿದ್ರು ಗುರು. ಇಲ್ಲಿ ಮೊಹಮ್ಮದ್ ಸಿರಾಜ್ ಆಗಲಿ, ವಿಲ್ ಜಾಕ್ಸ್ ಆಗಲಿ ಚೆನ್ನಾಗಿ ಮೇನ್ ಇಲ್ಲಿ ಮ್ಯಾಕ್ಸ್ವೆಲ್ ಕಮ್ಬ್ಯಾಕ್ ಆದರು. ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಮೋಸ್ಟ್ಲಿ ಒಂದು ವಿಕೆಟ್ ತೆಗೆದ್ರು ಗುರು. ಒಟ್ಟಿನಲ್ಲಿ ಕರಮ್ ಶರ್ಮನು ಮತ್ತು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಆಗಿದ್ದು ನನ್ನ ಪ್ರಕಾರ ಗ್ರೀನು. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಮ್ಯಾಟ್ರ್ ಆಗಲಿಲ್ಲ. ಏನಂದರೆ ಇವರು GT ಅವರು ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡ್ರು. 200 ರನ್ ಹೊಡೆದ್ರು ಗುರು, ಏನು ಪರವಾಗಿಲ್ಲ ಅನ್ಬೋದು. 200 ರನ್ ಹೊಡೆದ್ರು, ಅಷ್ಟು ರನ್ ಬರಲಿಲ್ಲ ಅನ್ಬೋದು. ಯಾಕೆಂದರೆ ಈಗ ನಡೆದಿರೋ ಈ ಸಿಚುವೇಶನ್ ನೋಡಿದ್ರೆ 200 ರನ್ ಯಾವುದೇ ಕಾರಣಕ್ಕೂ ಏನಕ್ಕೂ ಚೇಸ್ ಆರಾಮಾಗಿ ಎಲ್ಲ ಟೀಮವರು ಆಲ್ಮೋಸ್ಟ್ ಚೇಂಜ್ ಮಾಡ್ಬೋದು ಅಂತಾರೆ. ಮೇನ್ ಇಲ್ಲಿ ವೃದ್ಧಿಮಾನ್ಸ ಶುಭ್ಮನ್ ಗಿಲ್ ಮ್ಯಾಚ್ ಅಷ್ಟು ಚೆನ್ನಾಗಿ ಆಡಲಿಲ್ಲ, ಬೇಗನೆ ಔಟ್ ಆಗ್ಬಿಟ್ರು. ಮೇನ್ ಇಲ್ಲಿ ಸಾಯಿ ಸುದರ್ಶನ್ ಮತ್ತು ಶಾರುಖ್ ಖಾನ್ ಇಬ್ಬರು ಹಾಫ್ ಸೆಂಚುರಿ ಹೊಡೆದ್ರು, ಅದೇನೋ ಮ್ಯಾಟ್ರ್ ಆಗಲಿಲ್ಲ. ಸಿಕ್ಕಾಪಟ್ಟೆ ರನ್ ಹೊಡೆದ್ರು, ಒಟ್ಟಿನಲ್ಲಿ ಅಗ್ರೆಸಿವ್ ಆಡಿದ್ರು. ಲಾಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಯಶ್ ದಯಾಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಟ್ಟಿನಲ್ಲಿ ಇವರು ಯಶ್ ದಯಾಲ್ನ ಕರ್ಕೊಬಂದು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು ಗುರು. ಒಟ್ಟಿನಲ್ಲಿ ಡೇವಿಡ್ ಮಿಲ್ಲರು ಅಷ್ಟೇ ಎಷ್ಟೊಂದು ಕ್ಯಾಮ್ಯಾ ಆಡಿದ್ರು, ಅದು ಸ್ಟ್ರಗಲ್ ಮಾಡ್ಕೊಂಡು ಡೇವಿಡ್ ಮಿಲ್ಲರ್ ಆಡಿದ್ದು ಅನ್ಬೋದು. ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಬಾಲು ಚೆನ್ನಾಗಿ ಓವರ್ ಮಾಡಿದ್ರು ಗುರು. ಡೆಡ್ ಓವರ್ನ ಚೆನ್ನಾಗಿ ಮಾಡಿಕೊಂಡ್ರು. 20ನೇ ಓವರ್ ಆಗಲಿ, 19ನೇ ಓವರ್ ಆಗಲಿ, 18ನೇ ಓವರ್ ಆಗಲಿ ಚೆನ್ನಾಗಿ ಮಾಡಿದ್ದಕ್ಕೇನೆ ನನ್ನ ಪ್ರಕಾರ RCB ಗೆದ್ದಿತ್ತು. ಇಲ್ಲಾಂದಿದ್ರೆ ಇವರು ಸಿಕ್ಕಾಪಟ್ಟೆ RCB ಅಲ್ಲಿಂದನೇ ಮ್ಯಾಚ್ ಗೆಲ್ಲೋ ಮೂಮೆಂಟ್ನ ತಗೊಬಂದರು ಅನ್ಬೋದು ನನ್ನ ಪ್ರಕಾರ. ಏನಾದ್ರು ಇವ್ರು ಜಾಸ್ತಿ ರನ್ ಹೊಡೆದಿರೋ ಒಟ್ಟಾರೆ RCB ಗೆಲ್ತಿತ್ತು. ಒಟ್ಟಿನಲ್ಲಿ ಅಷ್ಟು ಈಸಿಯಾಗಿ ಎಷ್ಟು 17ನೇ ಓವರ್ಗೆ ನನ್ನ ಪ್ರಕಾರ ಇವರು ಗೆಲ್ಲೋ ಚಾನ್ಸಸ್ ಇರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 200ನ ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಒಳ್ಳೆ 100 ಪಾರ್ಟ್ನರ್ಶಿಪ್ ಮಾಡಿದ್ರು, ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡೂಪ್ಲೆಸ್ ಅಗ್ರೆಸಿವ್ ಆಗಿ ಆಡೋಕ್ಕೆ ಔಟ್ ಆಗಿದ್ದು. ಅದೇ ನನ್ನ ಪ್ರಕಾರ ಅದು ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿ ಔಟ್ ಆಗಿದ್ದು ಹೊರತು ಬೇಕು ಅಂತಲೇ ಡೂಪ್ಲೆಸ್ ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ ಇವರು 3 ಜನ ಮ್ಯಾಚ್ನ ಮುಗಿಸ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ GT ಬೌಲಿಂಗ್ ಬರೋದಾದರೆ ನನ್ನ ಪ್ರಕಾರ ಇಲ್ಲಿ ಅಂತ ಹೇಳ್ಕೊಡೋ ಬೌಲಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ GT ರಶೀದ್ ಖಾನ್ ಆಗಲಿ, ನನ್ನ ಪ್ರಕಾರ ಮೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು, ಮತ್ತು ರಶೀದ್ ಖಾನು ಅಷ್ಟೇ. ಮತ್ತು ಈ ಕರೆದ್ರು ಗುರು, ಏನು ಇವ್ರದ್ದು ಎಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು. ಒಟ್ಟಿನಲ್ಲಿ ವಿಲ್ ಜಾಕ್ಸ್ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಫಾರ್ಮ್ನ ಮಾಡಿದ್ರು. ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲೇ ಇವ್ರದ್ದು 70 ರನ್ 80 ರನ್ ಬಂದ್ಬಿಟ್ಟಿತ್ತು, ಅದರಿಂದನೇ ಮ್ಯಾಚ್ನ ಗೆದ್ರು. ಏನಾದ್ರು ಪವರ್ ಪ್ಲೇಯಲ್ಲಿ RCBನ ಕಟ್ ಹಾಕಿದ್ರೆ ನನ್ನ ಪ್ರಕಾರ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು, ಅದರಿಂದನೇ ಮ್ಯಾಚ್ನ ಸೋತ್ರು. ಒಟ್ಟಿನಲ್ಲಿ ಪವರ್ ಪ್ಲೇ 1 ವಿಕೆಟ್ ಹೋಯ್ತು ಡೂಪ್ಲೆಸ್ ಅಂತ ವಿಕೆಟ್ ಹೋದ್ರು ಗುರು. ಮೇನ್ ಇಲ್ಲಿ ಇವರು ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪು ಒಳ್ಳೊಳ್ಳೆ ಫೀಲ್ಡಿಂಗ್ಗಳು ಮಾಡಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಕೂಡ ರಶೀದ್ ಖಾನು ಅಷ್ಟೇ. ಮತ್ತು ರಶೀದ್ ಖಾನೇ ಮೇನ್ ಇಲ್ಲಿ 50 ರನ್ನ ಹೊಡೆಸ್ಕೊಂಡ್ರು, ಅದರಿಂದನೇ ಮ್ಯಾಚ್ನ ಸೋತ್ರು ಎಂಬುದು. ರಶೀದ್ ಖಾನ್ ಆಗಲಿ, ಕಿಶೋರ್ ಆಗಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಇನ್ನೇನು ಹೇಳೋದು ಗುರು, ಇಲ್ಲಿ ಒಟ್ಟಿನಲ್ಲಿ RCB ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ತೊಗೊಂಡೋಗಿದ್ರು. ನಾವೇನೇ 200 ಕೊಟ್ಟರು ಅಷ್ಟೇ, 220 ಕೊಟ್ಟರು ಅಷ್ಟೇ, ಒಟ್ಟಿನಲ್ಲಿ ನಾವು ಹೊಡಿತೇವೆ ಊರು ಅಂದ್ಕೊಂಡೆ. ಒಟ್ಟಿನಲ್ಲಿ ಆ ಅಗ್ರೆಸಿವ್ ಇಂದನೇ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಆಗಿದ್ರು. ವಿರಾಟ್ ಕೊಹ್ಲಿ ಆಗಲಿ, ಡೂಪ್ಲೆಸ್ ಆಗಲಿ, ಮತ್ತು ಮೇನ್ ಇಲ್ಲಿ ಕಮ್ಬ್ಯಾಕ್ ಆಗಿದ್ದು ಮ್ಯಾಕ್ಸ್ವೆಲ್ ಅನ್ಬೋದು. ಒಳ್ಳೆ ಓವರ್ ಮಾಡಿಕೊಟ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಮಾಡ್ಕೊಂಡ್ರು ಗುರು RCB. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ DC ಬ್ಯಾಟಿಂಗಲ್ಲಿ ತಗೊಂಡ್ರು, ಬೌಲಿಂಗಲ್ಲಿ ತಗೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದ್ದೆ ಪ್ರಿವ್ಯೂ ಇಡೋದಲ್ಲಿ RCB ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂತ. ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿಗೆ ಕೊಡ್ಬೇಕು ಕ್ರೆಡಿಟ್. ಒಟ್ಟಿನಲ್ಲಿ ಚೆನ್ನಾಗಿ ಮ್ಯಾಚ್ನ ಫಿನಿಶ್ ಮಾಡಿದ್ದು ನನ್ನ ಪ್ರಕಾರ ವಿಲ್ ಜಾಕ್ಸು ಮತ್ತು ವಿರಾಟ್ ಕೊಹ್ಲಿ ಅನ್ಬೋದು. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ರು, ಅದರಿಂದನೇ ಮ್ಯಾಚು ಇಲ್ಲಿವರೆಗೂ ಆಲ್ಮೋಸ್ಟ್ 17ನೇ ಓವರ್ಗೆ ಮ್ಯಾಚ್ನ ಇದು ಮಾಡಿಕೊಂಡ್ರು, ಗೆದ್ದರು. ಒಟ್ಟಿನಲ್ಲಿ ರನ್ ರೇಟು ಒಂಚೂರು ಚೆನ್ನಾಗಿ ಬಂತು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ RCB ಇನ್ನೂ ಮ್ಯಾಚ್ ಗೆಲ್ಲಬೇಕು ಗುರು. ಇನ್ನೂ ಸಾಕಾಗಲ್ಲ. ಇದೊಂದು ಮ್ಯಾಚ್ ಗೆದ್ಬಿಟ್ಟು ನೆಮ್ಮದಿಯಾಗಿ ಇರ್ತೀನಿ, ಆದರೆ ಆಗಲ್ಲ. ಇನ್ನೂ ಎಲ್ಲ ಮ್ಯಾಚ್ನ ಗೆಲ್ಲಬೇಕು. ಇವರೆಲ್ಲ ಮ್ಯಾಚ್ನ ಗೆದ್ದರೆ ಮಾತ್ರ ಪ್ಲೇ ಆಫ್ ಹೋಗೋದು. ಒಂದು ಮ್ಯಾಚ್ ಸೋತರು ನನ್ನ ಪ್ರಕಾರ ಪ್ಲೇ ಆಫ್ ಹೋಗೋದು ಒಂಚೂರು ನನ್ನ ಪ್ರಕಾರ ಕಷ್ಟನೇ ಗುರು. ಇಲ್ಲ ಒಟ್ಟಿನಲ್ಲಿ ಎಲ್ಲ ಮ್ಯಾಚಸ್ ಗೆದ್ದರೆ ಒಟ್ಟಿನಲ್ಲಿ ಹೋಯ್ತಾರೆ, ಎಲ್ಲ ಮ್ಯಾಚ್ ಗೆಲ್ಲಿ ನನ್ನ ಪ್ರಕಾರ ಇವರು ಪ್ಲೇ ಆಫ್ಗೆ ಹೋಗೋದಿಲ್ಲ ಅನ್ಕೋತೀನಿ.
ಒಟ್ನಲ್ಲಿ ನಾನು ಹೇಳಿದೆ ಜಿ ಟಿ ವರ್ಸಸ್ ಆರ್ ಸಿ ಬಿಲಿ ಜಿ ಟಿ ಗೆಲ್ತಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್ ಆಡಬೇಕಿತ್ತು, ಆಡಲಿಲ್ಲ. ಶುಭ್ಮನ್ ಗಿಲ್ ಮತ್ತು ರಶೀದ್ ಖಾನ್ ಬೌಲಿಂಗ್ ಚೆನ್ನಾಗಿ ಮಾಡಲಿಲ್ಲ, ಅದರಿಂದ ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಆರ್ ಸಿ ಬಿಗೆ ಒಟ್ನಲ್ಲಿ ಚೆನ್ನಾಗಿ ಮೂವ್ಗಳನ್ನ ಮಾಡಿಕೊಂಡು ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಟೀಮ್ನ ಚೇಂಜ್ ಮಾಡ್ಕೊಂಡು ಬಂದು ಇವ್ರು ಮ್ಯಾಚ್ ಗೆದ್ರಲ್ಲ ಗುರು, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಒಟ್ನಲ್ಲಿ ಆರ್ ಸಿ ಬಿ ಎಲ್ಲ ಮ್ಯಾಚ್ನ ಗೆದ್ರೆ ಪ್ಲೇ ಆಫ್ಗೆ ಹೋಗ್ತಾರೆ, ಇಲ್ಲಾಂದರೆ ಪ್ಲೇ ಆಫ್ಗೆ ಹೋಗೋದು ನನ್ನ ಪ್ರಕಾರ ಕಷ್ಟನೇ. ಒಟ್ನಲ್ಲಿ ಆರ್ ಸಿ ಬಿ ಗೆದ್ದರು ಗುರು. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.